ಬಾರಿ ಸಮಗ್ರ ಪ್ರಶಸ್ತಿಯನ್ನು ಪಡೆದು ಭಾಳ ಸಂತೋಷಕ್ಕೆ ಪಾರವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಕೂಡ ಆನಂದ ಸಂತೋಷದಲ್ಲಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಆಟಗಳನ್ನು ಆಡೋದ್ರ ಬಗ್ಗೆ ಒಳ್ಳೆಯ ಕ್ರೀಡೆಯನ್ನು ಮಾಡಿ ಒಂದು ಸಾಧನೆಯನ್ನು ಮಾಡಿ ಒಂದು ಕಾಲೇಜಿಗೆ ಒಂದು ಹೆಸರು ತಂದಿದ್ರೆ ನಾವು ನಿಮ್ಮನ್ನು ನಾವು ಅಭಿನಂದಿಸಬೇಕು. ಒಂದು ಚಪ್ಪಾಳೆ ಒಂದೇ ಎಲ್ಲ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದೆನೂ ಕೂಡ ನಮ್ಮ ಕಾಲೇಜಿಗೆ ವಿದ್ಯೆ 4 ಗೋಡೆಯ ಮಧ್ಯೆಯಲ್ಲೇ ಓದ್ತಕ್ಕಂಥದ್ದಲ್ಲ, ಮುಖ್ಯವಾಗಿ ಓದು ಇರಬೇಕು, ಜೊತೆಗೆ ಈ ಒಂದು ಕ್ರೀಡೆನೂ ಇರಬೇಕು ಅಂತ ಸರ್ಕಾರ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಕ್ರೀಡೆಯಲ್ಲಿ ಮುಂದೆ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತದೆ. ಆ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿ ಅಲ್ಲೂ ಕೂಡ ಒಂದು ಸಾಧನೆ ಮಾಡ್ಬೋದು. ಮನಸ್ಸು ಮಾಡಿದರೆ ಅಲ್ಲೂ ಕೂಡ ಒಳ್ಳೆಯ ಉತ್ತಮವಾದ ಕ್ರೀಡಾಪಟುವು ಕೂಡ ಆಗ್ಬೋದು. ಅದಕ್ಕೆ ನಿಮ್ಮ ಸತತ ಪ್ರಯತ್ನ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಸಾರಿ ಸೋಲಾಯಿತು ಅಂತ ಅಷ್ಟಕ್ಕೆ ಬಿಡ್ತಕ್ಕಂಥದ್ದಲ್ಲ, ಹಲವು ಪ್ರಯತ್ನವನ್ನು ಮಾಡಿ ಎಂಥವರು ಎಷ್ಟೆಷ್ಟೋ ಸಾಧನೆಯನ್ನು ಮಾಡ್ತಾರೆ. ಬಂದ ತಕ್ಷಣವೇ ಫಲ ಸಿಗುತ್ತೆ ಅಂತಕ್ಕಂಥದ್ದಲ್ಲ, ಹೋರಾಟ ಭಾಳಷ್ಟು ಮುಖ್ಯ. ಅಂಥ ಒಂದು ಹೋರಾಟದ ಪ್ರತಿಫಲ ತಮ್ಮಲ್ಲಿ ಬರಲಿ, ಆ ಒಂದು ಸಾಧನೆ ಇರಲಿ. ನಿಮ್ಮ ಒಂದು ಏನು ಕ್ರೀಡಾ ಸಮಗ್ರವಾದ ಕ್ರೀಡೆ ಅದನ್ನು ಎಲ್ಲರಲ್ಲೂ ಕೂಡ ಭಾಗವಹಿಸಿದ್ದಾರೆ. ನಿಮ್ಮ ಇಷ್ಟವಾದ ಗೇಮ್ಗಳು ಯಾವುದೋ ಅದರಲ್ಲಿ ಹೆಚ್ಚೆಚ್ಚು ಒತ್ತನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚು ಸಾಧನೆಯನ್ನು ಮಾಡಿ ಈ ದೇಶಕ್ಕೆ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಕ್ಕಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಆಡಲಿ ಅಂತ ಹೇಳ್ತಾರೆ. ಇನ್ನು ಹೆಚ್ಚು ಮಾತನಾಡದೆ ಬಿಸಿಲಲ್ಲಿರ್ತಕ್ಕಂಥ ಮಕ್ಕಳು ನಾವು ಹೆಚ್ಚು ಉಪದೇಶ ಕೊಡೋಕ್ಕಾಗೋದಿಲ್ಲ. ಅದರಿಂದ ನಿಮಗೆ ಎಲ್ಲ ಮನಸ್ಸೆಲ್ಲ ಕೂಡ ನಿಮ್ಮ ಬಹುಮಾನವನ್ನು ಅತಿಥಿ ಮಹೋದಯದಿಂದ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಆತುರ ಇರೋದ್ರಿಂದ ನಾವು ಅದು ಕೂಡ ಹೆಚ್ಚು ಮಾತನಾಡದೆ ನಿಮಗೆ ಇದೇ ರೀತಿ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಕ್ರೀಡೆಯ ಒಂದು ವ್ಯವಸ್ಥೆನೂ ಕೂಡ ಚೆನ್ನಾಗಿರಲಿ. ಅದರ ಜೊತೆಗೆ ಶಿಕ್ಷಣದ ಕಡೆಗೆ, ಓದಿನ ಕಡೆಗೆ, ಅದರಲ್ಲಿ ಸೈನ್ಸ್ ವಿಭಾಗ, ಕಾಮರ್ಸ್ ವಿಭಾಗ ಇವೆಲ್ಲವನ್ನೂ ನಾವು ನೋಡ್ತಕ್ಕಂಥದ್ದು 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಹೆಚ್ಚು ಕ್ರೀಡೆಗೆ ಅವಕಾಶ ಕೊಡದೆ ಓದಿನ ಕಡೆಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಒಂದು ಸ್ವಲ್ಪ ಕ್ರೀಡೆ ಕಡೆ ಮನಸ್ಸನ್ನು ಕೊಟ್ಟಿದ್ದೀರಾ, ತುಂಬ ಸಂತೋಷ. ನಿಮ್ಮ ಓದಿನ ಕಡೆ ಹೆಚ್ಚಿನದಾಗಿರಲಿ. ಈ ಶಾಲೆಗೆ ಕಳೆದ ಸಾಲಿಗೂ ಕೂಡ ಒಳ್ಳೆಯ ರ್ಯಾಂಕನ್ನು ತರೋದೊಂದಿಗೆ ಈ ಶಾಲೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ನಾವು ಹೇಳ್ತೇವೆ ಭಾಳ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಈ ಪ್ರಿನ್ಸಿಪಾಲ್ಗಳು ಎಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಅದನ್ನು ಇವತ್ತು ನನಸಾಕಿದೆ ಅಂತೇಳಿ ಅದು ಇರಬೇಕದು ಒಂದು ಕೆಚ್ಚು ಸಾಧನೆ, ಒಂದು ಗುರಿ ಮುಟ್ಟತಕ್ಕಂಥದ್ದು. ಅದು ಗುರಿ ಇವತ್ತು ಮುಟ್ಟಾಗ ಮುಂದಕ್ಕೂ ಕೂಡ ಈ ಗುರಿಯನ್ನು ಮುಟ್ಟಿ ಒಂದು ಹ್ಯಾಟ್ರಿಕ್ ಅಂತೆಲ್ಲ ರೀತಿ 3 ವರ್ಷ ಸಾಧನೆ ತಮಗೆ ನಮ್ಮ ಕಾಲೇಜಿಗೆ ಬರಲಿ ಅಂತ ಇನ್ನೊಂದ್ಸತಿ ಶುಭವನ್ನು ಆಶಿಸುತ್ತಾ ತಮಗೆಲ್ಲರಿಗೂ ಕೂಡ ಭಗವಂತ ಸನ್ಮಾನಗಳನ್ನು ಕೊಡಲಿ ಅಂತ ಶುಭವನ್ನು ಹಾರೈಸಿ ಯಾರು ಮಾಡ್ತೀನಿ. ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ವಿದ್ಯೆಯ ಜೊತೆಗೆ ಕ್ರೀಡಾಕೂಟನೂ ಕೂಡ ಬಹಳ ಮುಖ್ಯ. ಎರಡೂ ಕೂಡ ಜೊತೆಯಲ್ಲಿ ಹೋದರೆ ಅವರ ಒಂದು ಕಾಲೇಜು ಜೀವನ ಹೇಗಿರುತ್ತೆ. ಮತ್ತು ಸ್ಪೋರ್ಟ್ಸ್ ಅಂದರೆ ಕ್ರೀಡೆಯಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬರೇ ಪಾಠ ಮಾಡ್ತಾ ಇದ್ದರೆ ಕೇಳೋಕ್ಕಾಗಲ್ಲ, ಅದ್ರ ಜೊತೆಗೆ ಕ್ರೀಡೆ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಏನು ನಂಬಿಕೆ ಕಳಿಸಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು CETಲಿ ಒಳ್ಳೆ ಪರ್ಸೆಂಟೇಜ್, ಒಳ್ಳೆ ರ್ಯಾಂಕ್ ಬರಬೇಕು ಅಂತ. ನಾವು ಸ್ಪೋರ್ಟ್ಸಿಗೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಸುಸ್ತಾಗಿ ಆಟ ಆಡಿ ತುಂಬ ಸುಸ್ತಾಗಿರುತ್ತೆ, ಮತ್ತು ಓದೋಕ್ಕಾಗಲ್ಲ, ಸುಸ್ತಾಗಿ ಮಲಕಂತೀರ ಅನ್ನೋದು ನಮ್ಮದಿರುತ್ತೆ. ಆದರೆ ಅದರೊಳಗೊಳಗೆ ಏನಪ್ಪ ಅಂದರೆ ಆದರೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಕಾಲೇಜಿಗೆ ಅರಸೀಕೆರೆ ತಾಲೂಕಿನಲ್ಲಿ ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜಿಗೆ ಒಂದು ಒಳ್ಳೆಯ ಹೆಸರನ್ನು ನೀವು ತಂದುಕೊಟ್ಟಿದ್ದೀರಿ. ಲಾಸ್ಟ್ ಇಯರು ಕೂಡ ಸಮಗ್ರ ಪ್ರಶಸ್ತಿ ಬಂದಿತ್ತು, ಇಂಡಿವಿಜುವಲ್ ಪ್ರಶಸ್ತಿ ಕೂಡ ಬಂದಿತ್ತು. ಲಾಸ್ಟ್ ಇಯರ್ ನಮ್ಮ ಸಂಸ್ಥೆಯಿಂದ ಕಾಲೇಜಿನ ವತಿಯಿಂದ ಬಹಳ ಅದ್ಭುತವಾಗಿ ಈ ಒಂದು ಕ್ರೀಡಾಕೂಟವನ್ನು ಇದೇ ಕ್ರೀಡಾಂಗಣದಲ್ಲಿ ನಡೆಸಿಕೊಟ್ಟಿದ್ವಿ. ಅದು ಕೂಡ ಅಲ್ಲಿಯೂ ಕೂಡ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ವಿ. ಈ ಬಾರಿನೂ ಕೂಡ ಸಮಗ್ರ ಪ್ರಶಸ್ತಿ ಬಂದಿದೆ. ಇದಕ್ಕೆ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೆ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ರಾಜೇಶು ತುಂಬ ಮುತುವರ್ಜಿಯನ್ನು ವಹಿಸಿ ಈ ಒಂದು ಹೆಚ್ಚು ಪ್ರಶಸ್ತಿ ಬರಲಿಕ್ಕೆ ಮತ್ತು ಚಾಂಪಿಯನ್ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಹಾಗೆ ಎಲ್ಲ ಉಪನ್ಯಾಸಕರ ಒಂದು ಒಗ್ಗಟ್ಟಿನ ಫಲವಾಗಿ ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಜ್ಞಾನ ಅಲ್ಲೆಲ್ಲ ಹೇಳೋರು ನನಗೆ ಹೋದ ತಕ್ಷಣ ಏನಪ್ಪ ನಿಮ್ಮ ಕಾಲೇಜು ಜ್ಞಾನ ಎಲ್ಲರೂ ಕೂಡ ಎಕ್ಸ್ಪರ್ಟ್ ಯಾವ ಕ್ರೀಡೆ ತೆಗೆದುಕೊಂಡ್ರು 100 ಮೀಟರು 200 ಮೀಟರು 3000
ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ವಾಲಿಬಾಲ್ ಅಥವಾ ಬಾಲ್ ಬ್ಯಾಡ್ಮಿಂಟನ್, ಟೆನಿಕಾಯ್ಡ್ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳೇ ಇದ್ದಾರೆ ಅಂತ ನನಗೆ ಖುಷಿ ಆಯಿತು. ಇದೇ 5 ವರ್ಷದ 6 ವರ್ಷದ ಹಿಂದೆ ಕೇವಲ ಎಷ್ಟಿದ್ರು ನಮ್ಮ ಕಾಲೇಜಿನಲ್ಲಿ ಅಂತ ಹೇಳಿದ್ರೆ ಕೇವಲ 29 ವಿದ್ಯಾರ್ಥಿಗಳಿಂದ ಹಿಡಿದು ಇವತ್ತು 450 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಇವತ್ತು ವಿಜ್ಞಾನ ವಿಭಾಗ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಿದ್ದಾರೆ. ನಮ್ಮ ಉಪನ್ಯಾಸಕ ವರ್ಗದವರು ಹೇಗೆ ತರಗತಿಯಲ್ಲಿ ಪಾಠ ಮಾಡ್ತಾರೋ ಅದೇ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳು ಕೂಡ ಓದೋದ್ರ ಜೊತೆಗೆ ಮತ್ತು ಕ್ರೀಡೆಯಲ್ಲೂ ಕೂಡ ಮುಂದಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಆಟ ಆಡಿದ್ರು. ಖೋಖೋ ತುಂಬಾ ಏನಪ್ಪ ಅಂತಂದರೆ ಅದು ನೋಡೋಕ್ಕೆ ಒಂದು ರೋಮಾಂಚನ ಎನಿಸ್ತಿತ್ತು. ಆದರೂ ಕೂಡ ಸೋಲು ಗೆಲುವು ಇದ್ದಿದ್ದೆ. ತುಂಬ ಚೆನ್ನಾಗಿ ನೀವೆಲ್ಲರೂ ಕೂಡ ಎಲ್ಲ ವಿಭಾಗದಲ್ಲಿ ವಾಲಿಬಾಲ್ ಇರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದೀರಿ. ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ನಮ್ಮ ಕಾಲೇಜಿಗೆ ತಂದುಕೊಟ್ಟಿದ್ದೀರಿ. ಯಾರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ನಿಮಗೆ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ನಮ್ಮ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಮುಂದಿನ ವರ್ಷ ಕೂಡ ಹ್ಯಾಟ್ರಿಕ್ ಆಗಬೇಕು. ಹೋದ ವರ್ಷ ಸಮಗ್ರ ಪ್ರಶಸ್ತಿ, ಈ ವರ್ಷನೂ ಕೂಡ ಸಮಗ್ರ ಪ್ರಶಸ್ತಿ, ನೆಕ್ಸ್ಟ್ ಕೂಡ ಏನಪ್ಪ ಅಂದರೆ ಮುಂದಿನ ವರ್ಷವೂ ಕೂಡ ಸಮಗ್ರ ಪ್ರಶಸ್ತಿಯನ್ನು ತಂದುಕೊಡಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಕಪ್ ಮತ್ತು ಪದಕಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದು ಮತ್ತು ದೀಪಕ್ ನಂತರ ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಸಂಗೀತ US 100 ಮೀಟರ್ ಓಟ ಪ್ರಥಮ, ಉದ್ದ ಜಿಗಿತ ಪ್ರಥಮ. ಜೋರಾದ ಚಪ್ಪಾಳೆಯೊಂದಿಗೆ ಸಂಗೀತಗಾರರಿಗೆ ಪ್ರೋತ್ಸಾಹಿಸಬೇಕು. ನಂತರ ಚಿತ್ರ ವೇದಿಕೆಗೆ ಬರಬೇಕು. ನಂತರ ಬಾಲಕರ ವಿದ್ಯಾರ್ಥಿಗಳು ಕಳೆದ 2 ವರ್ಷಗಳಿಂದ ಸಮಗ್ರ ಟೆನಿಕಾರ್ಡ್ ಅವರು ವೇದಿಕೆಯ ಎಡಭಾಗದಲ್ಲಿ ರೆಡಿ ಇರಬೇಕು. ಬಾಲಕಿಯರ ವಿಭಾಗದ ಟೆನಿಕಾರ್ಡ್ ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಸ್ಥಾನವನ್ನು ಪಡೆದಂತಹ ಭರತ್ DM ಬಾಲಕರ ವಿಭಾಗದ ವೈಯಕ್ತಿಕ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಭರತ್ DM ಅವರು ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಪದವಿ ಪೂರ್ವ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕರ ವಿಭಾಗದ ಬಾಲ್ ಬ್ಯಾಡ್ಮಿಂಟನ್ 1000 ಮೀಟರ್ ಓಟ